ಹಲೋ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದೀರಾ ಬರ್ತಾ ಇರುವಂಥ ಎಕ್ಸಾಮಿನೇಷನ್ಗೆ ಅಂತ. ಸೊ ಅದಕ್ಕೆ ಇವತ್ತು ಐ ಆಮ್ ರೆಡಿ ವಿತ್ ಒನ್ ಮೋರ್ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಅವರ್ ಕಮಿಂಗ್ ಎಕ್ಸಾಮಿನೇಷನ್, ದಟ್ ಈಸ್ ವರ್ಡ್ ಪ್ರಾಬ್ಲಮ್ಸ್ ಫ್ರಮ್ ದ ಚಾಪ್ಟರ್ ಕ್ವಾಡ್ರಾಟಿಕ್ ಈಕ್ವೇಷನ್. ಈ ವರ್ಡ್ ಪ್ರಾಬ್ಲಮ್ನ ನಾನು ಏನು ಮಾಡಿದ್ದೀನಿ, ಐ ಆಮ್ ಗೋಯಿಂಗ್ ಟು ಡಿವೈಡ್ ಇಟ್ ಇಂಟು ಕಾನ್ಸೆಪ್ಟ್ ವೈಸ್, ಲೈಕ್ ಪ್ರಾಬ್ಲಮ್ ರಿಲೇಟೆಡ್ ಟು ಟೈಮ್, ಡಿಸ್ಟೆನ್ಸ್, ಸ್ಪೀಡ್ನ ಇವತ್ತು ತಗೊಳ್ತಾ ಇದ್ದೀನಿ. ಸಿಮಿಲರ್ಲಿ ಇನ್ ಕಮಿಂಗ್ ವಿಡಿಯೋಸ್, ಸೊ ಟುಡೇ ಆ್ಯಂಡ್ ಟುಮಾರೋ ಐ ಆಮ್ ಗೋಯಿಂಗ್ ಟು ಅಪ್ಲೋಡ್ ಫ್ಯೂ ಮೋರ್ ವಿಡಿಯೋಸ್. ಅದರಲ್ಲಿ ಏಜ್ ರಿಲೇಟೆಡ್ ಆಗ್ಬೋದು, ಕಾಸ್ಟ್ ಪ್ರೈಸ್ ಆ್ಯಂಡ್ ಸೆಲ್ಲಿಂಗ್ ಪ್ರೈಸ್ ಮೇಲೆ ಆಗ್ಬೋದು, ಆ್ಯಂಡ್ ಆಲ್ಸೋ ಡಿಜಿಟ್ ರಿಲೇಟೆಡ್ ಆಗ್ಬೋದು, ಈ ಥರ, ಆ್ಯಂಡ್ ಆಲ್ಸೋ ಜಾಮಿಟ್ರಿ ರಿಲೇಟೆಡ್ ಕ್ವಶನ್ಸ್ ಆಗ್ಬೋದು. ಈ ಥರ ಟೈಪ್ ಬೈ ಟೈಪ್ ಒಂದೊಂದು ವಿಡಿಯೋ ಮಾಡಿ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಟೈಮ್, ಡಿಸ್ಟೆನ್ಸ್ ಆ್ಯಂಡ್ ಸ್ಪೀಡ್ ಟುಡೇ. So time waste ಮಾಡೋದು ಬೇಡ, let us take first question. As we all know, this is the maximum, most of the time the question from this concept related to distance, time and speed. ಸೊ ಅದಕ್ಕೋಸ್ಕರನೇ ನಾನು ಫಸ್ಟ್ ಇದನ್ನ ತಗೊಂಡಿದ್ದೀನಿ. ಸೊ ಫಸ್ಟ್ ಕ್ವಶನ್ ಏನಿದೆ, ಎ ಟ್ರೈನ್ ಟ್ರಾವೆಲ್ಸ್ 360 ಕಿಲೋಮೀಟರ್ ಅಟ್ ಯೂನಿಫಾರ್ಮ್ ಸ್ಪೀಡ್. ಸೊ ಒಂದು ಟ್ರೈನು 360 ಕಿಲೋಮೀಟರ್ ಸ್ಪೀಡ್ನ 360 ಕಿಲೋಮೀಟರ್ನ ಒಂದು ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಹೋಗ್ತಾ ಇದೆ. ಇಫ್ ದ ಸ್ಪೀಡ್ ಹ್ಯಾಡ್ ಬೀನ್ 5 ಕಿಲೋಮೀಟರ್ ಪರ್ ಅವರ್ ಮೋರ್, ಈಗಿರುವಂಥ ಸ್ಪೀಡ್ಗಿಂತ ಏನಾದರೂ 5 ಕಿಲೋಮೀಟರ್ ಸ್ಪೀಡ್ ಹೆಚ್ಚಿಗೆ ಇನ್ಕ್ರೀಸ್ ಮಾಡಿದರೆ, ಎಕ್ಸಾಂಪಲ್ ಅಸ್ಯೂಮ್ ದಟ್ ಐ ಆಮ್ ಗೋಯಿಂಗ್ ಇನ್ 40 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ. 40 ಬದಲು 45 ಕಿಲೋಮೀಟರ್ ಹೋಗಿದ್ರೆ ಏನಾಗ್ತಿತ್ತು, ಇಟ್ ವುಡ್ ಹ್ಯಾವ್ ಟೇಕನ್ 1 hour ಲೆಸ್ ಫಾರ್ ದ ಸೇಮ್ ಜರ್ನಿ. ಆ 360 ಕಿಲೋಮೀಟರ್ ಟ್ರಾವೆಲ್ ಮಾಡಲಿಕ್ಕೆ 5 ಕಿಲೋಮೀಟರ್ ಸ್ಪೀಡ್ ಜಾಸ್ತಿ ಮಾಡಿದರೆ 1 hour ಅರ್ಲಿ ರೀಚ್ ಆಗ್ಬೋದಿತ್ತಂತೆ. ಹಾಗಾದರೆ ವಾಟ್ ಈಸ್ ದ ಸ್ಪೀಡ್ ಆಫ್ ಟ್ರೈನ್ ಅಂತ ನಾನು ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ಸೊಲ್ಯೂಷನ್ ಮಾಡ್ಬೇಕಾದ್ರೆ ಈಗ ನಾನು ಏನು ಫೈಂಡ್ ಔಟ್ ಮಾಡಬೇಕು, ಸ್ಪೀಡ್ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ನಾನೇನು ಮಾಡ್ತೀನಿ, ಲೆಟ್ ದ ಯೂನಿಫಾರ್ಮ್ ಆರ್ ಕಾನ್ಸ್ಟೆಂಟ್ ಸ್ಪೀಡ್ ಅಂತ ಬರಿಬಹುದು. ಯೂನಿಫಾರ್ಮ್ ಸ್ಪೀಡ್ ಆಫ್ ಟ್ರೈನ್ ಬಿ ಎಕ್ಸ್ ಕಿಲೋಮೀಟರ್ ಪರ್ ಅವರ್. ಯೂನಿಫಾರ್ಮ್ ಸ್ಪೀಡ್ನ ನಾನೇನಂತ ತಗೊಂಡಿದ್ದೀನಿ, ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅಂತ ತಗೊಂಡಿದ್ದೀನಿ. ವಿ ಆಲ್ ನೋ ದೇರ್ ಇಸ್ ಎ ರಿಲೇಷನ್ ಬಿಟ್ವೀನ್ ಟೈಮ್, ಡಿಸ್ಟೆನ್ಸ್ ಆ್ಯಂಡ್ ಸ್ಪೀಡ್. ಏನಂತ ಹೇಳುತ್ತದು? ಸೊ ವಿ ಆಲ್ ನೋ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಸೊ ಈ ರಿಲೇಷನ್ನ ಯೂಸ್ ಮಾಡಿಕೊಂಡು ಈ ಥರದ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡ್ತೀವಿ. ಸೊ ಈಗ ಇದನ್ನು ಹೇಗೆ ಮಾಡೋದು? ಇದು 2 ಡಿಫ್ರೆಂಟ್ ಕೇಸಸ್ ಇದೆ. ಏನು? ಒಂದು ಆ ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಹೋಗುವಂಥದ್ದು, ಇನ್ನೊಂದು ಆ ಕಾನ್ಸ್ಟೆಂಟ್ ಸ್ಪೀಡ್ಗಿಂತ 5 ಕಿಲೋಮೀಟರ್ ಎಕ್ಸ್ಟ್ರಾ ತಗೊಂಡು ಹೋಗುವಂಥದ್ದು. ಸೊ ಇವೆರಡನ್ನೂ ಕೂಡ ಕೇಸ್ 1 ಅಂಡ್ ಕೇಸ್ 2 ಅಂತ ಫಸ್ಟ್ ಡಿಫೈನ್ ಮಾಡ್ಕೊಳ್ಳೋಣ. ಸೊ ನಾವು ಐ ಆಮ್ ಗೋಯಿಂಗ್ ಟು ಟೇಕ್ ಕೇಸ್ 1. ಕೇಸ್ 1 ಅಲ್ಲಿ ಐ ಆಮ್ ಗೋಯಿಂಗ್ ಟು ಟ್ರಾವೆಲ್ ಅಟ್ ಡಿಸ್ಟೆನ್ಸ್ ಆಫ್ 360 ಕಿಲೋಮೀಟರ್. ಸರ್ ಸ್ಪೀಡ್ ಏನು ಸರ್? ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ. ಸರ್ ಟೈಮ್ ಎಷ್ಟು ತಗೊಳುತ್ತೆ ಸರ್? ಸ್ಪೀಡು ನನಗೆ ಎಷ್ಟು ಅಂತ ವ್ಯಾಲ್ಯೂ ಗೊತ್ತಿಲ್ಲದೆ ಇರೋದ್ರಿಂದ ಟೈಮಿಂಗ್ಸ್ನ ನಾನು ಹೇಳೋಕ್ಕಾಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಅದನ್ನು T1 ಅಂತ ತಗೊಂಡಿರ್ತೀನಿ, ಕೇಸ್ 1 ಅದರಿಂದ. ಸೊ ಈಗ ನನಗೆ ಇಲ್ಲಿ ಒಂದು ರಿಲೇಷನ್ ಬರೆದಿದ್ದೀನಿ, ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಂತ. ಇಲ್ಲಿ ನಾನು ಟೈಮ್ನ ಕನೆಕ್ಟ್ ಮಾಡೋದ್ರಿಂದ ಈ ರಿಲೇಷನ್ನ ನಾನು ಟೈಮ್ಗೆ ರೆಡ್ಯೂಸ್ ಮಾಡ್ಕೊಳ್ತೀನಿ. ಇದೇ ರಿಲೇಷನ್ನ ನಾನು ಐ ಕ್ಯಾನ್ ರೈಟ್ ಟಿ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್ ಅಂತಲೂ ಕೂಡ ಬರಿಬೋದು. ಅಲ್ಲಿಗೆ ಈಗ ನನಗೆ ಟೈಮ್ 1 ಗೊತ್ತು, ಟಿ ಅಂದರೆ ಟೈಮ್ 1 ತಗೊಂಡಿದ್ದೀನಿ, ಡಿಸ್ಟೆನ್ಸ್ ಅಂದರೆ 360 ತಗೊಂಡಿದ್ದೀನಿ, ಸ್ಪೀಡ್ ಅಂದರೆ ಎಕ್ಸ್ ತಗೊಂಡಿದ್ದೀನಿ. ಲೆಟ್ ಮಿ ಕಾಲ್ ಇಟ್ ಆಸ್ ಈಕ್ವೇಷನ್ ನಂಬರ್ 1. ಈಗ ಇದೇ ಥರ ಐ ಆಮ್ ಗೋಯಿಂಗ್ ಫಾರ್ ಕೇಸ್ 2. ಸೊ ಈ ಕೇಸ್ 2 ಅಲ್ಲಿ ನಾನು ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದ ಸೇಮ್ ಡಿಸ್ಟೆನ್ಸ್ 360 ಕಿಲೋಮೀಟರ್. ಬಟ್ ಸ್ಪೀಡ್ ಏನು ಮಾಡ್ತೀನಿ, ಎಕ್ಸ್ ಬದಲು ಐ ಆಮ್ ಗೋಯಿಂಗ್ ಟು ಟೇಕ್ 5 ಕಿಲೋಮೀಟರ್ ಮೋರ್ ಆಸ್ ಇಟ್ ಈಸ್ ಮೆನ್ಷನ್ಡ್ ಇನ್ ದ ಪ್ರಾಬ್ಲಮ್. ಇಲ್ಲಿ 5 ಕಿಲೋಮೀಟರ್ ಎಕ್ಸ್ಟ್ರಾ ಸ್ಪೀಡ್ ಹೋಗುತ್ತೆ ಅಂತ ಗೊತ್ತಿರೋದ್ರಿಂದ ಅದನ್ನು 5 ಕಿಲೋಮೀಟರ್ ಎಕ್ಸ್ಟ್ರಾ ತಗೋತೀನಿ. ಆಗ ಡೆಫಿನೆಟ್ ಆಗಿ ಸ್ಪೀಡ್ ಚೇಂಜ್ ಆಯಿತು ಅಂದರೆ ಟೈಮ್ ಚೇಂಜ್ ಆಗುತ್ತೆ. ಅದನ್ನು ನಾನೇನು ತಗೊಳ್ತೀನಿ, T2 ಅಂತ ತಗೋತೀನಿ. ಈಗ ಇದೇ ರಿಲೇಷನ್ ಯೂಸ್ ಮಾಡಿದ್ರೆ ದಿಸ್ ಇಂಪ್ಲೈಸ್ ಐ ಆಮ್ ಗೋಯಿಂಗ್ ಟು ಗೆಟ್ T2 is equal to 360 divided by x plus 5. Let me take this as equation number 2. ಈಗ ನನ್ನ ಹತ್ರ 2 ಈಕ್ವೇಷನ್ಸ್ ಇದೆ. ಐ ನೀಡ್ ಟು ಕನೆಕ್ಟ್ ದೀಸ್ 2 ಈಕ್ವೇಷನ್ಸ್. T1 ಅಲ್ಲಿ ಎಕ್ಸ್ ಕಿಲೋಮೀಟರ್ ಹೋಗ್ತಾ ಇದ್ದೀನಿ, T2 ಅಲ್ಲಿ ಎಕ್ಸ್ ಪ್ಲಸ್ 5 ಕಿಲೋಮೀಟರ್ ಹೋಗ್ತಾ ಇದ್ದೀನಿ. ಅಂದರೆ T1 ಅಲ್ಲಿ ಸ್ಪೀಡ್ ಸ್ವಲ್ಪ ಕಡಿಮೆ ಇದೆ, T2 ಅಲ್ಲಿ ಸ್ಪೀಡ್ ಸ್ವಲ್ಪ ಜಾಸ್ತಿ ಇದೆ. ವಿ ಆಲ್ ನೋ ಸ್ಪೀಡ್ ಕಡಿಮೆ ಇದ್ದಾಗ
ಟೈಮ್ ಜಾಸ್ತಿ ತಗೊಳುತ್ತೆ, ಸ್ಪೀಡ್ ಜಾಸ್ತಿ ಆದಾಗ ಟೈಮ್ ಕಡಿಮೆ ತಗೊಳುತ್ತೆ. ಹಂಗಾದ್ರೆ T1 ಟೈಮ್ ಜಾಸ್ತಿ ಇದೆ, T2 ಟೈಮ್ ಕಡಿಮೆ ಇದೆ. ಎಷ್ಟು ಟೈಮ್ ಕಡಿಮೆ ಇದೆ ಅದನ್ನ ಒಂದು ಪ್ರಾಬ್ಲಮ್ ಅಲ್ಲೇ ಕೊಟ್ಬಿಟ್ಟಿದ್ದಾನೆ. ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಸೊ 1 hour ಇಸ್ ಲೆಸ್. ಅಂದ್ರೆ ನಾನು ಇಲ್ಲಿ 5 ಕಿಲೋಮೀಟರ್ ಇನ್ಕ್ರೀಸ್ ಮಾಡಿದ ತಕ್ಷಣ 1 hour ಕಡಿಮೆ ಆಯಿತು. ಅಂದ್ರೆ T1 ಅಲ್ಲಿ ನನಗೆ T1 ಮೈನಸ್ T2 ಇಸ್ ಈಕ್ವಲ್ ಟು 1 hour ಅಂತ ಅವನೇ ಕೊಟ್ಬಿಟ್ಟಿದ್ದಾನೆ. ಸೊ ಇದರಲ್ಲಿ ನಾನು T1 ಮೈನಸ್ T2 ಬರಿಬೇಕಾ, T2 ಮೈನಸ್ T1 ಬರಿಬೇಕಾ? ಇದನ್ನ ಕೇರ್ಫುಲ್ ಆಗಿ ನಾನು ನೋಡಿಕೊಂಡು ಯು ಹ್ಯಾವ್ ಟು ರೈಟ್. ಸೊ ಇಲ್ಲಿ ನನಗೆ ನೋಡ್ಕೋಬೇಕು. ನೋಡಿ, ಇಲ್ಲಿ ಸ್ಪೀಡ್ ಕಡಿಮೆ ಇದೆ, ಇಲ್ಲಿ ಸ್ಪೀಡ್ ಜಾಸ್ತಿ ಇದೆ. ಎಲ್ಲಿ ಸ್ಪೀಡ್ ಕಡಿಮೆ ಇರುತ್ತೋ ಅಲ್ಲಿ ಟೈಮ್ ಜಾಸ್ತಿ ಇರುತ್ತೆ. ಆ ಟೈಮ್ ಜಾಸ್ತಿ ಇರುವಂಥದ್ದನ್ನ ಕಡಿಮೆ ಟೈಮ್ ಇರೋದ್ರಿಂದ ಸಬ್ಟ್ರಾಕ್ಟ್ ಮಾಡಿ ಅವನೆಷ್ಟು ಆನ್ಸರ್ ಕೊಟ್ಟಿರ್ತಾನೆ ಅದನ್ನ ಬರೀರಿ. ಈಗ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನ್ ಮಾಡೋಣ? ಲೆಟ್ ಮಿ ರೈಟ್ ದ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಆಫ್ T1. 360 ಡಿವೈಡೆಡ್ ಬೈ ಎಕ್ಸ್ ಬರುತ್ತೆ, ಇಲ್ಲಿ ಮೈನಸ್ 360 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 5 ಬರುತ್ತೆ, ಇಸ್ ಈಕ್ವಲ್ ಟು 1. ಸೊ ಈಗ 360ನ ಕಾಮನ್ ತೆಗಿರಿ. ಸೊ ಡೈರೆಕ್ಟ್ ಡೋಂಟ್ ಗೋ ಫಾರ್ LCM. ಯಾವುದೇ ಪ್ರಾಬ್ಲಮ್ನ ಸಿಂಪ್ಲಿಫೈ ಮಾಡಬೇಕಾದ್ರೂ ಟೇಕ್ ಕಾಮನ್ ಫ್ಯಾಕ್ಟರ್ಸ್ ಇಫ್ ಎನಿ. ನಾನು ಅದಕ್ಕೆ ನೆನ್ಪಿಟ್ಕೊಳ್ಳೋದಕ್ಕೆ ಹೇಳ್ತಿರ್ತೀನಿ, ಇಂಗ್ಲಿಷ್ ಆಲ್ಫಾಬೆಟ್ಸ್ ಬರಿಬೇಕಾದ್ರೆ C ಕಮ್ಸ್ ಫಸ್ಟ್, ದೆನ್ L ಕಮ್ಸ್. ಅಂದರೆ ಫಸ್ಟ್ ಕಾಮನ್ ಫ್ಯಾಕ್ಟರ್ ತೆಗಿಬೇಕು, ಆಮೇಲೆ LCMಗೆ ಹೋಗ್ಬೇಕು. ನೀವು ಕಾಮನ್ ಫ್ಯಾಕ್ಟರ್ ತೆಗೆದೆ ಡೈರೆಕ್ಟ್ LCMಗೆ ಹೋದ್ರೆ, ಆಸ್ ವಿ ಹ್ಯಾವ್ ಅ ಬಿಗ್ಗರ್ ವ್ಯಾಲ್ಯೂಸ್ ದೇರ್, ನನಗೇನಾಗುತ್ತೆ ಸ್ವಲ್ಪ ಮಲ್ಟಿಪ್ಲಿಕೇಶನ್ಸ್ ಎಲ್ಲ ಕಾಂಪ್ಲಿಕೇಟ್ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಟೇಕ್ಔಟ್ ಕಾಮನ್ ಫ್ಯಾಕ್ಟರ್ಸ್ ಇಫ್ ಎನಿ, ಆಮೇಲೆ LCM ತೆಗಿರಿ. ಈಗ ನಾನು 360ನ ಕಾಮನ್ ಫ್ಯಾಕ್ಟರ್ ತೆಗೆದ್ರೆ ಇಲ್ಲಿ 1/x ಉಳಿಯುತ್ತೆ, ಇಲ್ಲಿ 1/x ಪ್ಲಸ್ 5 ಉಳಿಯುತ್ತೆ, ದಿಸ್ ಇಸ್ ಈಕ್ವಲ್ ಟು 1. ಸೊ ಈಗ 360ನ ಆಚೆ ತೆಗೆಯೋಣ. ಸೊ ಇಲ್ಲಿ LCM ಏನಾಗುತ್ತೆ? x ಇಂಟು ಎಕ್ಸ್ ಪ್ಲಸ್ 5 ಬರುತ್ತೆ, ಇಲ್ಲೇನು ಬರುತ್ತೆ? x ಪ್ಲಸ್ 5 ಮೈನಸ್ x ಆಗುತ್ತೆ, ದಟ್ ಈಸ್ ಈಕ್ವಲ್ ಟು 1. ಐ ಟುಕ್ LCM ಇಯರ್. ಈಗ ಮತ್ತೆ ಫರ್ದರ್, ಸೊ ಐ ಆಮ್ ಗೋಯಿಂಗ್ ಟು ಸಿಂಪ್ಲಿಫೈ ದಿಸ್. ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, 360 ಇಂಟು 5 ಬರುತ್ತೆ. ಕೆಳಗಡೆ ಮಲ್ಟಿಪ್ಲೈ ಮಾಡಿದಾಗ ಎಕ್ಸ್ ಸ್ಕ್ವೇರ್, ಈ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಆಗುತ್ತೆ, ಎಕ್ಸ್ ಇಂಟು 5 ಪ್ಲಸ್ 5x ಆಗುತ್ತೆ, ಇಸ್ ಈಕ್ವಲ್ ಟು 1. Further, I can write, so 5 zeros are 0, 5 6 are 30, 5 3s are 15, plus 3, 1800 is equal to x square plus 5x. ಇದನ್ನ ಈ ಕಡೆ ಶಿಫ್ಟ್ ಮಾಡೋಣ. ಐ ಆಮ್ ಗೋಯಿಂಗ್ ಟು ಗೆಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಮೈನಸ್ 1800. ನೀವು ಲೆಫ್ಟ್ ಸೈಡಲ್ಲಿ ಈಗ 0 ಈಕ್ವಲ್ ಟು ಅಂತ ಬರೆದ್ರು ಒಂದೇ, ಈಕ್ವಲ್ ಟು 0 ಅಂತ ರೈಟ್ ಸೈಡಲ್ಲಿ ಬರೆದ್ರು ಒಂದೇ. ಸೊ ಅದಕ್ಕೆ ನಮ್ಮ ಸ್ಟ್ಯಾಂಡರ್ಡ್ ಫಾರ್ಮ್ ರೈಟ್ ಸೈಡಲ್ಲಿ 0 ಇರೋದ್ರಿಂದ ನಾನು ರೈಟ್ ಸೈಡಿಗೆ 0 ಬರ್ಕೋತೀನಿ. Now I need to simplify this quadratic equation. ಈ quadratic equation ನಾನು ಏನು ಮಾಡಬೇಕು? ಸಿಂಪ್ಲಿಫೈ ಮಾಡಬೇಕು. ಇದನ್ನ ಸಿಂಪ್ಲಿಫೈ ಮಾಡೋಕ್ಕೋಸ್ಕರ ನಾವು ಐ ಆಮ್ ಗೋಯಿಂಗ್ ಟು ಯೂಸ್ ಫ್ಯಾಕ್ಟರೈಸೇಷನ್ ಮೆಥಡ್. ಫ್ಯಾಕ್ಟರೈಸೇಷನ್ ಮೆಥಡ್ ಏನುತ್ತೆ? ಫಸ್ಟ್ ಟರ್ಮ್ ತಗೊಳ್ಳಿ, ಲಾಸ್ಟ್ ಟರ್ಮ್ ತಗೊಳ್ಳಿ, ಮಲ್ಟಿಪ್ಲೈ ಮಾಡಿ, ಮೈನಸ್ 1800x ಸ್ಕ್ವೇರ್ ಬರುತ್ತೆ. ಆಸ್ ವಿ ಆಲ್ ನೋ 1x comes here and 1x comes here. ಸೊ ಬಿಗ್ಗರ್ ನಂಬರ್ ಇರೋದ್ರಿಂದ ಡೈರೆಕ್ಟ್ ಆಗಿ ಮಾಡೋದು ಕಷ್ಟ. ಅದಕ್ಕೆ ನಾವೇನು, ಲೆಟ್ ಮಿ ಗೋ ವಿತ್ prime factorization. 2 900s are, 2 450s are, 2 225s are, then 2 ಇಂದ ಡಿವೈಡ್ ಆಗಲ್ಲ, 3 7s are, 3 5s are, ಮತ್ತೆ 3 ಇಂದ ಆಗುತ್ತೆ, 3 2s are, 3 5s are, and 5 5s are. Group all these prime factors to get ಸಮ್ ಆರ್ ಡಿಫ್ರೆನ್ಸ್. ಇಲ್ಲಿ ಮೈನಸ್ ಇರೋದ್ರಿಂದ ಡಿಫ್ರೆನ್ಸ್ 5 ಬರಬೇಕು ಅಂದ್ರೆ ಯಾವ್ದನ್ನು ತಗೋಬೇಕು ನೋಡಿ. ನನಗೆ ಆಲ್ರೆಡಿ ಇಲ್ಲಿ ಸಿಗ್ತಾ ಇದೆ ನೋಡಿ, 2 2s are 4, 4 2s are 8, 8 5s are 40. ಒಂದು ಫ್ಯಾಕ್ಟರ್ 40 ಆದ್ರೆ 3 3s are 9, 9 5s are 45. ಅಂದ್ರೆ ಫ್ಯಾಕ್ಟರ್ಸ್ ಯಾವುದು? ಗ್ರೇಟರ್ ನಂಬರ್ನ ಫಸ್ಟ್ ಬರೀರಿ, ಸ್ಮಾಲರ್ ನಂಬರ್ನ ನೆಕ್ಸ್ಟ್ ಬರ್ಕೊಳ್ಳಿ. ಸೊ ಮಿಡಲ್ ನಂಬರ್ ಸೈನ್ ಏನಿದೆ ಅದನ್ನ ಗ್ರೇಟರ್ ನಂಬರ್ಗೆ ಹಾಕಿ. ಆಸ್ ವಿ ಹ್ಯಾವ್ ನೆಗೆಟಿವ್ ಸೈನ್ ಇಯರ್, ಎರಡಕ್ಕೂ ಕೂಡ ಸೇಮ್ ಸೈನ್ ಇರಕ್ಕೆ ಸಾಧ್ಯ ಇಲ್ಲ. ಇದು ಪ್ಲಸ್ ಆದರೆ ಇದೇನಾಗುತ್ತೆ? ಮೈನಸ್. ಬಟ್ ರಿಮೆಂಬರ್ ದಟ್ ಆಲ್ವೇಸ್ ದ ಮಿಡಲ್ ನಂಬರ್ ಸೈನ್ ಈಸ್ ಫಾರ್ ಗ್ರೇಟರ್ ಫ್ಯಾಕ್ಟರ್. ಮಿಡಲ್ ನಂಬರ್ ಏನು ಸೈನ್ ಇರುತ್ತೋ ಅದನ್ನು ತಗೊಂಬಂದು ದೊಡ್ಡ ನಂಬರ್ಗೆ ಹಾಕೊಳ್ಳಿ. ಪ್ರಾಡಕ್ಟ್ ಅಲ್ಲಿ ಪಾಸಿಟಿವ್ ಇದ್ರೆ ಸೇಮ್ ಸೈನ್ ಫಾರ್ ದ ಅದರ್ ಫ್ಯಾಕ್ಟರ್, ಪ್ರಾಡಕ್ಟ್ ಅಲ್ಲಿ ನೆಗೆಟಿವ್ ಇದ್ರೆ ಆಪೋಸಿಟ್ ಸೈನ್ ಫಾರ್ ದ ಅದರ್ ಫ್ಯಾಕ್ಟರ್. ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ 45x ಬರುತ್ತೆ, ಮೈನಸ್ 40x ಆಗುತ್ತೆ, ಮೈನಸ್ 1800 ಈಕ್ವಲ್ ಟು 0. So take the x as common factor from the first group. I am going to get x plus 45. Take minus 40 as common factor. My x ಉಳಿಯುತ್ತೆ, ಮೈನಸ್ ಅಲ್ಲಿ ಮೈನಸ್ ಹೋದ್ರೆ ಪ್ಲಸ್ ಉಳಿಯುತ್ತೆ, 10 10 ಕ್ಯಾನ್ಸಲ್ ಆಯಿತು, 4 4 16, 2 ಉಳಿತು 20, 4 5. ಸೊ ಇಲ್ಲಿ x ಪ್ಲಸ್ 45ನ ಆಚೆ ತಗೊಂಡ್ರೆ ಐ ಆಮ್ ಗೋಯಿಂಗ್ ಟು ಲೆಫ್ಟ್ ವಿತ್ x ಮೈನಸ್ 40 ಇನ್ಸೈಡ್.
This gives x plus 45 equal to 0 or x minus 40 equal to 0. X is equal to minus 45 and x is equal to plus 40. As speed cannot be negative, this is not possible. This is not possible as we have negative value. Therefore, the required answer is 40. Therefore, what is my conclusion? Uniform speed of train. Uniform speed of train is 40 kilometer per hour. This is what the required answer for this problem. So just we'll recall the solutions how we did. First ನಾನು ಒಂದು ರಿಲೇಷನ್ ಯೂಸ್ ಮಾಡ್ಕೋತಾ ಇದ್ದೀನಿ. ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಅವ್ರು ಕೊಟ್ಟಿರುವಂಥ ಡಿಸ್ಟೆನ್ಸು ಸ್ಪೀಡ್ನ ನಾನೇ ಎಕ್ಸ್ ಅಂತ ಅಸ್ಯೂಮ್ ಮಾಡಿಕೊಂಡು ಟೈಮ್ನ T1 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀನಿ. ದೆನ್ ಅವ್ರು ಕೊಟ್ಟಿದ್ದರು ಏನಂತ 5 ಕಿಲೋಮೀಟರ್ ಎಕ್ಸ್ಟ್ರಾ ಇರುತ್ತೆ ಅಂತ. ಸೊ ಐ ಚೇಂಜ್ಡ್ ಎಕ್ಸ್ ಸ್ಪೀಡ್ ಟು ಎಕ್ಸ್ ಪ್ಲಸ್ 5. ಅಲ್ಲಿ ಇನ್ನೊಂದು ರಿಲೇಷನ್ ಸಿಕ್ತು. ಅವೆರಡನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ಡಿಫ್ರೆನ್ಸ್ 1 ಅವರ್ ಅಂತ ಕೊಟ್ಟಿದ್ರು. ಸೊ ಸಬ್ಸ್ಟಿಟ್ಯೂಟ್ ಮಾಡಿದೆ, ಕಾಮನ್ ಫ್ಯಾಕ್ಟರ್ ತೆಗೆದೆ, LCM ತೆಗೆದೆ, ದೆನ್ ಐ ಫ್ಯಾಕ್ಟರೈಸ್ ಬೈ ಯೂಸಿಂಗ್ splitting the middle term. Very simple problem. Don't worry about the solution. I'm going to upload a link to get the PDF of the same. ನಿಮಗೆ ಇದೇ ಸೊಲ್ಯೂಷನ್ನ PDF ಅಲ್ಲಿ ಸಿಗೋ ಥರ ಒಂದು PDF ಮಾಡಿ ನಾನು ಅಲ್ಲಿಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಯು ಕ್ಯಾನ್ ಡೌನ್ಲೋಡ್ ದ ಕಂಪ್ಲೀಟ್ ಸೊಲ್ಯೂಷನ್ ಆಫ್ ಟುಡೇಸ್ ಕ್ಲಾಸ್ ಆಫ್ಟರ್ ದ ಕ್ಲಾಸ್. ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ಸೆಕೆಂಡ್ ಪ್ರಾಬ್ಲಮ್. ಎಲ್ಲ ಪ್ರಾಬ್ಲಮ್ ಇವತ್ತು ಟೈಮು, ಡಿಸ್ಟೆನ್ಸ್, ಸ್ಪೀಡ್ ಮೇಲೇ, ಬಟ್ ಇನ್ ಅ ಡಿಫ್ರೆಂಟ್ ವೇ ಇದೆ ನೋಡಿ. ಇದು ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ cities, speed of the car A and B is 132 kilometer. The distance between the two cities something so illi just a small correction in the problem. 1 minute. So here the distance between the two cities A and B. So illi idu barodu beda. So let me cut this. Two cities A and B idilla speed of the car A and B is 132 kilometer. Flyovers are built to avoid the traffic in the intermediate towns between these cities. Because of this, the average speed of the car traveling in this route through flyovers increases by 11 kilometer. Flyovers ಆದಮೇಲೆ ಆವ್ರೇಜ್ ಸ್ಪೀಡ್ ಅಂದರೆ ಆವ್ರೇಜ್ ಸ್ಪೀಡ್ ಅಂತಂದರೆ ನೀನು ಇಲ್ಲಿಂದ ಅಲ್ಲಿಗೆ ಹೋಗುವಂಥದ್ದು ಒಂದ್ಸತಿ 60ರಲ್ಲಿ ಹೋಗ್ಬೋದು, ಒಂದ್ಸತಿ 80ರಲ್ಲಿ ಹೋಗ್ಬೋದು, ಒಂದ್ಸತಿ 100ರಲ್ಲಿ ಹೋಗ್ಬೋದು, ಒಂದ್ಸತಿ 40 ಕಿಲೋಮೀಟರ್ ಆಗ್ಬೋದು. ಅದಷ್ಟರದ್ದು ಸೇರಿ ಆವ್ರೇಜ್ ತಗೊಂಡಾಗ ಒಂದು ಕಾನ್ಸ್ಟೆಂಟ್ ಸ್ಪೀಡ್ ಅದೆಷ್ಟು 55, 65, 70 ಇರುತ್ತೆ. ಅದು ಇದ್ದಿದ್ದು 11 ಕಿಲೋಮೀಟರ್ ಜಾಸ್ತಿ ಆಗಿದೆ. The car takes 1 hour less time to travel the same distance than the earlier. Find the ಕರೆಂಟ್ ಆವ್ರೇಜ್ ಸ್ಪೀಡ್ ಆಫ್ ದ ಅಂದರೆ ಈಗ ಫ್ಲೈಓವರ್ಸ್ ಎಲ್ಲ ಆದಮೇಲೆ ಇರುವಂಥ ಒಂದು ಸ್ಪೀಡ್ನ ಫೈಂಡ್ ಔಟ್ ಮಾಡಿ. ಅಗೇನ್ ಸೇಮ್ ಸೊಲ್ಯೂಷನ್. ಸೊ ನಾನು ಯಾವುದು ಯೂಸ್ ಮಾಡಬೇಕು, ಆಗಲೇ ಏನು ಯೂಸ್ ಮಾಡಿದ್ದೆ ಅದೇ ರಿಲೇಷನ್ನ ನಾನು ಯೂಸ್ ಮಾಡಬೇಕು. ಯಾವುದು? ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್ ಯೂಸ್ ಮಾಡಬೇಕು. ಇಲ್ಲೂ ಕೂಡ ಫಸ್ಟ್ ನನಗೆ ಗೊತ್ತಿಲ್ಲ ಫಸ್ಟ್ ಏನು ಸ್ಪೀಡ್ ಇತ್ತು ಅಂತ. ಲೆಟ್ ದ ಯೂನಿಫಾರ್ಮ್ ಅಥವಾ ಆವ್ರೇಜ್ ಸ್ಪೀಡ್ of car be x kilometer per hour. Case 1 before what ಇದು ಫ್ಲೈಓವರ್ಸ್ ಎಲ್ಲ ಆಗಕ್ಕೆ ಮುಂಚೆ ಹೋಗ್ತಾ ಇರುವಂಥ ಡಿಸ್ಟೆನ್ಸು 132 ಕಿಲೋಮೀಟರ್. ಸೊ ದೆನ್ ಸ್ಪೀಡ್ ಈಸ್ ಈಕ್ವಲ್ ಟು ಎಕ್ಸ್ ಕಿಲೋಮೀಟರ್ ಪರ್ ಅವರ್. ಟೈಮ್ ಗೊತ್ತಿಲ್ಲ, ಟೈಮ್ 1 ಅಂತ ತಗೋಣ. ಸೊ ನೋಡಿ ಒಂದ್ಸತಿ ನಿಮಗೆ ಗೊತ್ತಾದರೆ ಎಷ್ಟು ಈಸಿ. ಟೈಮ್ 1 ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್ ಅಂದರೆ ಏನು ಬರುತ್ತೆ? 132 ಡಿವೈಡೆಡ್ ಬೈ ಎಕ್ಸ್. ಟೇಕ್ ದಿಸ್ ಆಸ್ ಈಕ್ವೇಶನ್ ನಂಬರ್ 1. ಈಗ ನೆಕ್ಸ್ಟ್ ಇದೇ ಥರ ಕೇಸ್ 2 ಬರೆಯೋಣ. ಕೇಸ್ 2 ಅಲ್ಲಿ ಏನಂತ ಹೇಳಿದ್ದಾರೆ, ಇದೇ ಊರಿಂದ ಹೋಗ್ತಾ ಇದ್ದೀವಿ, ಬೇರೆ ಸೇಮ್ ಡಿಸ್ಟೆನ್ಸ್ ಹೋಗ್ತಿದ್ದೀವಿ, ಬಟ್ ಫ್ಲೈಓವರ್ಸ್ ಎಲ್ಲ ಆಗಿರೋದ್ರಿಂದ ನನಗೆ 11 ಕಿಲೋಮೀಟರು ಸ್ಪೀಡು ಆವ್ರೇಜ್ ಸ್ಪೀಡ್ ಜಾಸ್ತಿ ಆಗ್ತಾ ಇದೆ. ಟೈಮು ಆಗ ಏನಾಗುತ್ತೆ, ಸ್ಪೀಡ್ ಜಾಸ್ತಿ ಆದಾಗ ಚೇಂಜ್ ಆಗುತ್ತೆ. ಹಾಗಾದ್ರೆ ಆ ಟೈಮ್ ಎಷ್ಟಕ್ಕೆ ಈಕ್ವಲ್ಲು? 132 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 11ಗೆ ಈಕ್ವಲ್ಲು. ಟೇಕ್ ದಿಸ್ as ಈಕ್ವೇಶನ್ 2. ಆಸ್ ವಿ ಆಲ್ ನೋ ಅಗೇನ್ T1 ದೊಡ್ಡದು, T2 ಕಡಿಮೆ ಆಗಿದೆ. ಹಾಗಾದ್ರೆ T1 ಮೈನಸ್ T2. ಸೊ ಫ್ಲೈಓವರ್ಸ್ ಆಗೋಕ್ಕಿಂತ ಮುಂಚೆ ಮತ್ತು ಫ್ಲೈಓವರ್ಸ್ ಆಗಿರೋದಕ್ಕೂ ಟೈಮ್ ಎಷ್ಟು ಡಿಫ್ರೆನ್ಸ್ ಇದೆ? ಅಗೇನ್ ಈ ಗಿವನ್ 1 ಅವರೇ ಕೊಟ್ಟಿದ್ದಾನೆ. ಸಬ್ಸ್ಟಿಟ್ಯೂಟ್ ಮಾಡಿ ಸೇಮ್ ಅದೇ ಥರ ಕ್ವಾಡ್ರಾಟಿಕ್ ಈಕ್ವೇಶನ್ ಬರುತ್ತೆ, ಅದನ್ನು ಸಿಂಪ್ಲಿಫೈ ಮಾಡೋಣ. ಲೆಟ್ ಮಿ ಸಿ ಹೇಗಾಗುತ್ತೆ ಅಂತ. ರೈಟ್. ಸೊ 132 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 132 divided by x plus 11 is equal to 1 hour. So 132 na common tagiri. So I am going to get 1 by x minus 1 divided by x plus 11 is equal to 1.
ಸೊ ಈಗ 132 ಹಂಗೆ ಇಟ್ಕೊಳ್ಳೋಣ, ಎಲ್ ಸಿ ಎಂ ತೆಗಿಯೋಣ, ಎಕ್ಸ್ ಇಂಟು ಎಕ್ಸ್ ಪ್ಲಸ್ 11. ಸೊ ಮೇಲೆ ಎಕ್ಸ್ ಪ್ಲಸ್ 11 ಬರುತ್ತೆ, ಮೈನಸ್ ಎಕ್ಸ್ ಬರುತ್ತೆ, ಇಸ್ ಈಕ್ವಲ್ ಟು 1. ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಗೆಟ್ ಕ್ಯಾನ್ಸಲ್. ಸೊ ಈಗ ಏನಾಯಿತು, 132 ಇಂಟು 11 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 11x ಇಸ್ ಈಕ್ವಲ್ ಟು 1. ಸಿಂಪ್ಲಿಫೈ ಮಾಡಿದ್ರೆ ಸೊ 11 2s are 22, 2 carry 11 3s are 33 plus 2 35, 3 carry 11 1s 11 plus 3 1452 is equal to x square plus 11x. ಸೊ ಇದಾದ್ಮೇಲೆ ಈಗ ಫರ್ದರ್ ವಿಲ್ ರೈಟ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ಸೊ ಇದನ್ನ ಈ ಕಡೆ ಕಳಿಸೋಣ, ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 11x ಜೊತೆ ಅದು ಸೇರ್ಕೊಳ್ಳುತ್ತೆ, ಆಗ ಮೈನಸ್ 1452 ಆಗುತ್ತೆ. 0ನ ಲೆಫ್ಟ್ ಸೈಡ್ ಎಲ್ಲರೂ ಹಾಕ್ಬೋದು, ರೈಟ್ ಸೈಡ್ ಎಲ್ಲರೂ ಹಾಕ್ಬೋದು. ಸೊ ಪ್ರಾಡಕ್ಟ್ ಅಗೇನ್ ಎಕ್ಸ್ ಸ್ಕ್ವೇರ್ ಮೈನಸ್ 1452, ಪ್ರಾಡಕ್ಟ್ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 1452 ಎಕ್ಸ್ ಸ್ಕ್ವೇರ್ ಬರುತ್ತೆ. ಸ್ಪ್ಲಿಟ್ ಮಾಡೋಣ, ಇಲ್ಲಿಗೊಂದು ಎಕ್ಸ್ ತಗೋಣ, ಇಲ್ಲಿಗೊಂದು ಎಕ್ಸ್ ತಗೋಣ. So 1452ಗೆ let me find out the prime factor. 2 7s are 2 2s are 2 6s are 2 3s are 2 6s are 2 3s are prime number odd number ಬಂತು, 3 ಇಂದ ತಗೋಣ, 3 1s are 3 2s are 3 1s are and 11 11s are. ನೋಡಿ ಎಷ್ಟು ಸಿಂಪಲ್ ಆಗಿದೆ ಫ್ಯಾಕ್ಟರ್ಸ್. 3 11 ತಗೋಬಿಡಿ 33 ಬರುತ್ತೆ, ಇವೆರಡು ಸೇರಿದ್ರೆ 4 ಆಯಿತು. ಇದನ್ನ ಇನ್ನೊಂದು 11 ಜೊತೆ ತಗೊಳ್ಳಿ 44 ಆಗುತ್ತೆ. ಫಸ್ಟ್ ದೊಡ್ಡ ನಂಬರ್ ಬರೀತೀನಿ, ಆಮೇಲೆ ಚಿಕ್ಕ ನಂಬರ್ ಬರೀತೀನಿ. ಮಿಡ್ಲಲ್ಲಿ ಪ್ಲಸ್ ಇದೆ, ದೊಡ್ಡ ನಂಬರ್ಗೆ ಪ್ಲಸ್ಸು, ಇಲ್ಲಿ ಮೈನಸ್ ಇದೆ ಅಂದರೆ ಡಿಫ್ರೆನ್ಸ್ ತಗೋಬೇಕು. ಸೊ ಇದಕ್ಕೆ ಪ್ಲಸ್ ಆಯಿತು ಅಂದರೆ ಮೈನಸ್ ಬರಬೇಕು ಅಂದರೆ ಇದು ಮೈನಸ್ ತಗೋಬೇಕು. ಸೊ ಈಗ ಲೆಟ್ ಮಿ ರೈಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 44x. ಒಂದು ಸಾರಿ ನಾವು ಮೆಥಡ್ನ ಕಲ್ತ್ಕೊಬಿಟ್ರೆ ಯಾವುದೇ ಟೈಮು ಡಿಸ್ಟೆನ್ಸ್ ಬಂದರೂ ಸೇಮ್ ಡಿಟೋ ಆಸ್ ಇಟ್ ಈಸ್ ಬರ್ಕೊಂಡು ಹೋಗೋದು. ಓನ್ಲಿ ನ್ಯೂಮರಿಕಲ್ ನಂಬರ್ಸ್ ಚೇಂಜ್ ಇರುತ್ತೆ, ಫ್ಯಾಕ್ಟರ್ಸ್ನ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರೋದು. ಸೊ ಎಕ್ಸ್ ಪ್ಲಸ್ 44 ಉಳಿಯುತ್ತೆ, ಮೈನಸ್ 33 ಕಾಮನ್ ತಗೊಳ್ಳಿ, ಡೆಫಿನೆಟ್ ಆಗಿ ನಿಮಗೆ ಇಲ್ಲೂ ಕೂಡ ಎಕ್ಸ್ ಪ್ಲಸ್ 44 ಬರುತ್ತೆ. ಟೇಕ್ ಔಟ್ ದಟ್ ಎಕ್ಸ್ ಪ್ಲಸ್ 44 ಔಟ್ಸೈಡ್, ಐ ಆಮ್ ಗೋಯಿಂಗ್ ಟು ಗೆಟ್ ಎಕ್ಸ್ ಮೈನಸ್ 33. ಸೊ ದಟ್ ಗಿವ್ಸ್ ಎಕ್ಸ್ ಪ್ಲಸ್ 44 ಈಕ್ವಲ್ ಟು 0 ಆರ್ ಎಕ್ಸ್ ಮೈನಸ್ 33 ಈಕ್ವಲ್ ಟು 0. ಎಕ್ಸ್ is equal to minus 44 and sorry I wrote 144. So x is equal to minus 44, x is equal to plus 33. So we all know minus 44 is not possible. So therefore ಇದನ್ನ ಏನು ಬರೆಯೋಣ, ನಾಟ್ ಪಾಸಿಬಲ್ ಅಂತ ಬರೆಯೋಣ. ಸ್ಪೀಡ್ ಕೆನಾಟ್ ಬಿ ನೆಗೆಟಿವ್, ಸೊ ಅದರಿಂದ ಇದು ಆಗಲ್ಲ. therefore ರಿಕ್ವೈರ್ಡ್ ಆನ್ಸರ್ ಏನು, 33. ಇದು ಫ್ಲೈಓವರ್ಸ್ ಕಾಕಿಂತ ಮುಂಚೆ ಇರುವಂಥದ್ದು. ಫ್ಲೈಓವರ್ಸ್ ಆದಾಗೇನು, therefore ಕರೆಂಟ್ ಆವರೇಜ್ ಸ್ಪೀಡ್ ಇವಾಗಿಂದು ಫ್ಲೈಓವರ್ಸ್ ಎಲ್ಲ ಆಗ್ಬಿಟ್ಟಿದೆ. ಕರೆಂಟ್ ಆವರೇಜ್ ಸ್ಪೀಡ್ ಆಫ್ ಕಾರ್ is equal to x plus 11, that is equal to 44 kilometer per hour. This is what the answer for this question. So this is one of the exam question, annual exam ಅಲ್ಲಿ ಬಂದಿದ್ದಂತ question. I hope ಎಲ್ಲರಿಗೂ ಅರ್ಥ ಆಗ್ತಿದೆ ಅಂತ. Now we'll take one more question. ಇದನ್ನ ಸಾಲ್ವ್ ಎಲ್ಲ ಮಾಡೋದು ಬೇಡ, ಲೆಟ್ ಮಿ ರೈಟ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್. ನಾನು ಈಗೇನು ಹೇಳ್ಕೊಟ್ಟಿದ್ದೀನಿ ಅದೇ ಥರ ನೀವು ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಿ ಸಾಲ್ವ್ ಮಾಡಿ. ಸೊ ನೋಡಿ ಇಲ್ಲೇನು ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಏನು ಮಾಡೋಣ, ಅಗೈನ್ ಟ್ರೈನ್ ಯೂನಿಫಾರ್ಮ್ ಸ್ಪೀಡಲ್ಲಿ ಹೋಗ್ತಿದೆ, 10 ಕಿಲೋಮೀಟರ್ ಜಾಸ್ತಿ ಆದರೆ 4 hours ಲೆಸ್ ಫಾರ್ ದ ಸೇಮ್ ಜರ್ನಿ. ಹಂಗಾದ್ರೆ ಲೆಟ್ ಯೂನಿಫಾರ್ಮ್ ಸ್ಪೀಡ್ ಆಫ್ ಟ್ರೈನ್ be x kilometer per hour. Now so case 1 ಅಲ್ಲಿ ಡಿಸ್ಟೆನ್ಸ್ 480 ಕಿಲೋಮೀಟರ್ ಹೋಗ್ತಾ ಇದೀವಿ, ಸ್ಪೀಡು x ಕಿಲೋಮೀಟರ್ ಪರ್ ಅವರ್ ಹೋಗ್ತಾ ಇದೀವಿ. ಟೈಮ್ನ t1 ಅಂತ ತಗೋಣ. t1 is equal to ಏನು ಬರುತ್ತೆ, 480 divided by x. ಟೇಕ್ ದಿಸ್ ಆಸ್ ಈಕ್ವೇಶನ್ 1. ಮತ್ತೆ ಕೇಸ್ 2 ತಗೊಳ್ಳೋಣ. ಕೇಸ್ 2 ಅಲ್ಲಿ ಸೇಮ್ ಡಿಸ್ಟೆನ್ಸ್ ಹೋಗ್ತಾ ಇದೀವಿ, 480 ಕಿಲೋಮೀಟರ್. ಈಗ ಸ್ಪೀಡ್ ಚೇಂಜ್ ಆಗುತ್ತೆ, ಸ್ಪೀಡ್ ಎಷ್ಟು ಜಾಸ್ತಿ ಮಾಡಿದ್ದಾರೆ, 10 ಕಿಲೋಮೀಟರ್. ಅಲ್ಲಿಗೆ ಇದು ಎಕ್ಸ್ ಪ್ಲಸ್ 10 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಟೈಮ್ನ ಏನು ಮಾಡೋಣ, t2 ಅಂತ ತಗೋಣ, ರೈಟ್. ಸೊ ಈಗ t2 is equal to ಏನಾಗುತ್ತೆ, 480 divided by x plus 10. ಸೊ 4 ಅವರ್ ಟೈಮ್ ಸೇವ್ ಆಗ್ತಾ ಇದೆ. ಅಂದರೆ ಗಿವನ್ t1 ಮೈನಸ್ t2, ಈ ಸ್ಪೀಡ್ ಜಾಸ್ತಿ ಆದಾಗ ನನಗೆ 4 hours ಟೈಮ್ ಉಳಿತಾ ಇದೆ. ಅಲ್ಲಿಗೆ ಏನಾಯಿತು, 480 divided by x divided by 480 divided by x plus 10 is equal to 4.
ಸೊ ಫಸ್ಟ್ ಟೇಕ್ ಔಟ್ ದ ಕಾಮನ್ ಫ್ಯಾಕ್ಟರ್. ಆಗೇನಾಗುತ್ತೆ, ಐ ಲೆಫ್ಟ್ ವಿತ್ 1 by x minus 1 divided by x plus 10. then ಇದಾದ್ಮೇಲೆ take the LCM. LCM ತಗೊಳ್ಳಿ, x into x plus 10 LCM ಆಗುತ್ತೆ. ಇಲ್ಲಿಗೆ x plus 10 ಬರುತ್ತೆ, minus x ಬರುತ್ತೆ, equal to 4. ಸೊ x get cancel. ಸೊ ನನಗೇನಾಗುತ್ತೆ, 480 into 10 divided by x square plus 10x is equal to 4 divided by 1. ಇಲ್ಲೇ ಕ್ಯಾನ್ಸಲ್ ಮಾಡ್ಕೋಬಹುದು. 4 1s 4 2s 120. So we got 1200 is equal to x square plus 10x. So x square plus 10x minus 1200 equal to 0 ಆಗುತ್ತೆ. ಫ್ಯಾಕ್ಟರ್ಸ್ ಏನು ಅಂದರೆ +40 -30ನ ಫ್ಯಾಕ್ಟರ್ಸ್ ತಗೊಂಡ್ರೆ ಪ್ರಾಡಕ್ಟು -1200 ಬರುತ್ತೆ, ಸಮ್ ಡಿಫರೆನ್ಸ್ +10 ಬರುತ್ತೆ. ಇವನ್ನ ಫ್ಯಾಕ್ಟರ್ಸ್ ತಗೊಂಡು ಮುಂದೆ ಸಿಂಪ್ಲಿಫೈ ಮಾಡಿ, ವಿಲ್ ಗೆಟ್ ದ ಸೊಲ್ಯೂಷನ್ ಫಾರ್ ದ ಸೇಮ್. ಇದಿಷ್ಟು ಈ 3-4 ಪ್ರಾಬ್ಲಮ್ ತುಂಬಾ ಸಿಂಪಲ್ ಆಗಿ, ಈಸಿಯಾಗಿ, ಡೈರೆಕ್ಟ್ ಆಗಿರುವಂಥದ್ದು. ಈಗ ಐ ಹ್ಯಾವ್ ಟೇಕನ್ ಒನ್ ಮೋರ್ ಪ್ರಾಬ್ಲಮ್ ಇನ್ ದ 4th ಕ್ವಶನ್. ಇಲ್ಲಿ ಏನಂದ್ರೆ ನೋಡಿ, ಕಿಲೋಮೀಟರ್ ಇದೆ ಡಿಸ್ಟೆನ್ಸು, ಟೈಮ್ ಸ್ಪೀಡು ಕಿಲೋಮೀಟರ್ ಪರ್ ಅವರ್ಲಿದೆ, ಬಟ್ ಡ್ಯೂರೇಷನ್ ಕೊಟ್ಟಿದ್ದಾನೆ ನೋಡಿ. ಡಿಲೇ ಆದ್ರಿಂದ ಎಷ್ಟು ಡಿಲೇ ಆಯಿತು, 30 ಮಿನಿಟ್ಸ್ ಅಲ್ಲಿ ಕೊಟ್ಟಿದ್ದಾನೆ. ಒಂದು ಅವರ್ಲಿದೆ, ಒಂದು ಮಿನಿಟ್ಸ್ ಅಲ್ಲಿ ಇದೆ. ಅದಕ್ಕೆ ಈ ಪ್ರಾಬ್ಲಮ್ ನ ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ಕ್ಲಿಯರ್ ಆಗಿ ಓದೋಣ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ನೋಡೋಣ. ಇನ್ ಎ ಫ್ಲೈಟ್ ಆಫ್ 600 ಕಿಲೋಮೀಟರ್ an aircraft was slowed down due to bad weather. The average speed of the trip was reduced by 200 km/h. The average speed of the trip was reduced by 200. ಅಂದ್ರೆ ನಾನು ಹೋಗ್ಬೇಕಾಗಿದ್ದಕ್ಕಿಂತ ಸ್ಪೀಡು 200 ಕಿಲೋಮೀಟರ್ ಸ್ಪೀಡ್ ಕಡಿಮೆ ಆಗ್ಬಿಟ್ಟಿದೆ. ಅಂಡ್ ದ ಟೈಮ್ ಆಫ್ ದ ಫ್ಲೈಟ್ ಇನ್ಕ್ರೀಸ್ಡ್ ಬೈ 30. ಸ್ಪೀಡ್ ಕಡಿಮೆ ಆದಾಗ ಟೈಮ್ ಜಾಸ್ತಿ ಆಗಲೇಬೇಕಲ್ಲ, ಅದಕ್ಕೆ ನಾನು ಹೋಗೋದಕ್ಕಿಂತ ಅರ್ಧ ಗಂಟೆ ಟೈಮ್ ಎಕ್ಸ್ಟ್ರಾ ತಗೋತು. ಹಂಗಾದ್ರೆ ಎಷ್ಟು ಅವರ್ ನಾನು ಟ್ರಾವೆಲ್ ಮಾಡಿದೆ ಅದನ್ನ ಫೈಂಡ್ ಔಟ್ ಮಾಡಬೇಕು, ರೈಟ್? ಸೊ ಈಗ ಹಾಗಾದ್ರೆ ಸೊಲ್ಯೂಷನ್ ಅಲ್ಲಿ ಏನ್ ಮಾಡೋಣ, ಲೆಟ್ ಏನಂತ ತಗೋಣ, ಆವರೇಜ್ ಸ್ಪೀಡ್ ಕೊಟ್ಟಿದ್ದಾನೆ. ಆವರೇಜ್ ಸ್ಪೀಡ್ ಆಫ್ ಫ್ಲೈಟ್ ಬಿ x km/h. ಸೊ ಕೇಸ್ 1, ಆಕ್ಚುಲಿ ಕೇಸ್ 1 ಇದು. ಡಿಸ್ಟೆನ್ಸ್ ಹೋಗ್ತಾ ಇರೋದು 600 ಕಿಲೋಮೀಟರ್, ಸ್ಪೀಡ್ ಇರುವಂಥದ್ದು x km/h, ಟೈಮ್ ಏನಾಯ್ತು t1, ಕರೆಕ್ಟಾ? ನೆಕ್ಸ್ಟ್, ಸೊ ಹಾಗಾದ್ರೆ ಟೈಮ್ 1 is equal to ಏನಾಗುತ್ತೆ, 600 divided by x. ಟೇಕ್ ದಿಸ್ ಎಸ್ ಈಕ್ವೇಶನ್ 1. ಕೇಸ್ 2, ಡಿಸ್ಟೆನ್ಸು ಎಲ್ಲ ಕಡೆ ಸೇಮ್ ಇರುತ್ತೆ, ಇಲ್ಲೂ 600 ತಗೋಬೇಕು. ಸ್ಪೀಡು ಕಡಿಮೆ ಆಗಿದೆ ನೋಡಿ, ಎಲ್ಲ ಪ್ರಾಬ್ಲಮ್ ಅಲ್ಲಿ ಇನ್ಕ್ರೀಸ್ ಆಗ್ತಿತ್ತು, ಇಲ್ಲಿ 200 ಕಿಲೋಮೀಟರ್ ಕಡಿಮೆ ಆಯಿತು. ಸೊ ಟೈಮ್ ಎಷ್ಟಾಗುತ್ತೆ, t2. ಈಗ ಟೈಮ್ 2 ತಗೊಳ್ಳೋಣ. ಟೈಮ್ 2 is equal to 600 divided by x minus 200. ಸೊ ಈಗ ಯಾವ್ದು ಜಾಸ್ತಿ, ಇಲ್ಲಿ ನೋಡಿ, ಈ ಸ್ಪೀಡ್ ಜಾಸ್ತಿ, ಸ್ಪೀಡ್ ಕಡಿಮೆ. x minus 200 is lesser than x. ಅಂದ್ರೆ t2 takes more time compared to t1. ಇಲ್ಲಿ ಸ್ಪೀಡ್ ಕಡಿಮೆ ಆಯಿತು t1, ಹಂಗಾರೆ ಇಲ್ಲಿ t1 minus t2 ಬರಿಬಾರ್ದು. ಸೊ ದಿಸ್ ಇಂಪ್ಲೈಸ್ t2 minus t1 is equal to 30 ಮಿನಿಟ್ಸ್ ಇದೆ. ನಾನು 30 ಮಿನಿಟ್ಸ್ನ ಐ ಕ್ಯಾನ್ ರೈಟ್ ಇಟ್ ಆಸ್ 30 ಮಿನಿಟ್ಸ್ ಇದೆ, ಬಟ್ ನಾನು ಮಿನಿಟ್ಸಲ್ಲಿ ಬರಿಬಾರ್ದು, ಅದನ್ನು ಅವರ್ಗೆ ಬರಿಬೇಕು. 30 ಮಿನಿಟ್ಸ್ ಅಂದರೆ 1/2 ಅವರ್ ಅಂತೀವಿ. ಹಾಗೇನಾಯ್ತು ಅಲ್ಲಿಗೆ 600 divided by x minus 200 minus 600 divided by x is equal to 1/2. ಈಗ ಎಲ್ಲ ಸೇಮ್ ನಾವೇನ್ ಮಾಡಿದ್ವಿ ಅದೇನೆ. ಸೊ ಏನ್ ಮಾಡ್ಬೇಕು, ಫಸ್ಟು ಕಾಮನ್ ತೆಗಿಬೇಕು. 600ನ ಕಾಮನ್ ತೆಗೆದ ತಕ್ಷಣ 1 divided by x minus 200 minus 1 divided by x is equal to 1/2. ರೈಟ್? now so LCM ತೆಗಿರಿ. 600 into x minus 200 into x, ಇಲ್ಲಿ ಕಾಮನ್ ತೆಗೆದ್ರೆ x ಮೈನಸ್, ನೋಡಿ ಬೈನಾಮಿಲಿಂದ ಮೈನಸ್ ಬರ್ತಿದೆ, ಬ್ರಾಕೆಟ್ ಯೂಸ್ ಮಾಡಲೇಬೇಕು. ದಟ್ ಈಸ್ ದ ಕಾಮನ್ ಮಿಸ್ಟೇಕ್ ವಿಲ್ ಡೂ. ಸೊ ಅದಕ್ಕೆ ಅದನ್ನ ಕೇರ್ಫುಲ್ ಆಗಿ, ನಾನು ಯಾವುದೇ ಬೈನಾಮಿಲಿಂದ ಪ್ಲಸ್ ಇದ್ರೆ ಪರವಾಗಿಲ್ಲ, ಬಟ್ ಮೈನಸ್ ಇದ್ದಾಗ ಕೇರ್ಫುಲ್ ಆಗಿ ನಾನು ಅದನ್ನ ಹಾಕೊಳ್ಳೇಬೇಕು, ಸೈನ್ ಬ್ರಾಕೆಟ್ನ. 600 into
x minus x plus 200 divided by x square minus 200x is equal to 1 by 2. x cancel ಆಗುತ್ತೆ. 6 2s are 12. 6 2s are 12 followed by 4 zeros divided by ಅಥವಾ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇಲ್ಲೇನೆ ಒಂದು ಸ್ಟೆಪ್ ಸೇವ್ ಆಗುತ್ತೆ ನಿಮಗೆ. ಸೊ ಇಂಟು 2 is equal to x square minus 200x. ಸೊ x square minus 200x minus 2 4 followed by 4 zeros ಮಲ್ಟಿಪ್ಲೈ ಮಾಡಿದ್ರೆ ಇಷ್ಟು ಬರುತ್ತೆ ಈಕ್ವಲ್ ಟು 0. ಅಂದರೆ 2,40,000 ಬಂದಿದೆ. ಸೊ ನಾನೇನು ಮಾಡ್ತೀನಿ ಇಲ್ಲಿ ಡೆಫಿನೆಟ್ ಆಗಿ ನನಗೆ ಗೊತ್ತು ಪ್ರಾಡಕ್ಟ್ ಏನು ಬರುತ್ತೆ ಮೈನಸ್ 2,40,000 ಬರುತ್ತೆ. ಸೊ ಇದನ್ನು ನಾನೇನು ಮಾಡ್ತೀನಿ ಈಗ ನನಗೆ ಇದು 100s ಇರೋದ್ರಿಂದ 2 0 ಇಲ್ಲಿಗೆ 2 0 ಇಲ್ಲಿಗೆ ಹಾಕ್ಬಿಡ್ತೀನಿ. ಇಲ್ಲಿಗೆ 4 0 ಕೆಲಸ ಮುಗೀತು. ಈಗ 24ಗೆ ಫ್ಯಾಕ್ಟರ್ಸ್ನ ಹುಡುಕ್ತೀನಿ. ಪ್ರಾಡಕ್ಟ್ ಮಾಡಿದ್ರೆ 2,40,000 ಬರಬೇಕು, ಇದು ಮಾಡಿದ್ರೆ ನನಗೆ 200 ಬರಬೇಕು, ಆ ಥರ ಹುಡುಕ್ತಾ ಹೋಗ್ತೀನಿ. ಸೊ ಏನು ಬರುತ್ತೆ ನೋಡಿ, ಆ 24ಗೆ ನಾನು ಪ್ರೈಮ್ ಫ್ಯಾಕ್ಟರ್ಸ್ನ ಕಂಡುಹಿಡ್ಕೋತೀನಿ. ಸೊ 2 12s 2 6s 2 3s ಬರುತ್ತೆ. ಇದನ್ನು ಗ್ರೂಪ್ ಮಾಡಿದ್ರೆ 4 and 6 ಅಂದರೆ ಇಲ್ಲಿಗೆ 6 ಬರುತ್ತೆ, ಇಲ್ಲಿಗೆ 4 ಬರುತ್ತೆ. ಇವನ್ ನಂಬರ್ ಆಫ್ ಝೀರೋಸ್ ಇರೋದ್ರಿಂದ ನಾನು ಈಸಿಯಾಗಿ ಈ ಥರ ಮಾಡ್ಕೋಬೋದು. ಸೊ 400 and 600 ಆರ್ ದ ಫ್ಯಾಕ್ಟರ್. ಸೊ ಗ್ರೇಟ್ ಮಧ್ಯೆ ಮೈನಸ್ ಇದರಿಂದ ದೊಡ್ಡ ನಂಬರ್ಗೆ ಮೈನಸ್ ಹಾಕೋತೀನಿ, ಚಿಕ್ಕ ನಂಬರ್ಗೆ ಪ್ಲಸ್ ಹಾಕೊಳ್ತೀನಿ. ಐ ಆಮ್ ಗೋಯಿಂಗ್ ಟು ಗೆಟ್ ಎಕ್ಸ್ ಸ್ಕ್ವೇರ್ ಮೈನಸ್ 600x ಪ್ಲಸ್ 400x ಮೈನಸ್ 2,40,000 ಈಕ್ವಲ್ ಟು 0. ಸೊ ಫರ್ದರ್ ನೀವು ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 600 ಬರುತ್ತೆ, ಪ್ಲಸ್ ಇಲ್ಲಿ 400ನ ಕಾಮನ್ ತಗೊಂಡ್ರೆ ಎಕ್ಸ್ ಮೈನಸ್ 600 ಬರುತ್ತೆ. ಸೊ ಮೈನಸ್ 400 and ಪ್ಲಸ್ 600 ಆರ್ ದ ವ್ಯಾಲ್ಯೂಸ್. ಮೈನಸ್ 400 ಸಾಧ್ಯ ಇಲ್ಲ. ಸೊ ದೇರ್ ಫೋರ್ ಪ್ಲಸ್ 600 ಇಸ್ ದ ಅಂದರೆ 600 km/h ಇಸ್ ದ ಆವ್ರೇಜ್ ಸ್ಪೀಡ್ ಆಫ್ ದ ಫ್ಲೈಟ್. ಸೊ ಅದರಿಂದ ಅವನೇನು ಕೇಳಿದ್ದಾನೆ, ಎಷ್ಟು ಸ್ಪೀಡ್ ಕೇಳಿದಾನೆ, ಏನು ಕೇಳಿದ್ದಾನೆ ಕ್ವಶನಲ್ಲಿ, ಹ್ಯಾಸ್ ಟು ಆಸ್ಕ್ ಅಸ್ ಫೈಂಡ್ ದ ಡ್ಯೂರೇಷನ್. ಸೊ 600 km ಆಗದ್ರಿಂದ ಕರೆಂಟು. ಸೊ ಈಗ ಏನಾಯಿತು 200 ರೆಡ್ಯೂಸ್ ಆಗಿದೆ. ಫೈಂಡ್ ದ ಡ್ಯೂರೇಷನ್ ಆಫ್ ದ ಫ್ಲೈಟ್ ಅಂದರೆ ಈಗ 600 ಇತ್ತು ಬಟ್ 200 ಕಡಿಮೆ ಆಗಿಂದ 400 ಆಗುತ್ತೆ. ಸೊ 400 ಆದ್ರಿಂದ 600 km ಟ್ರಾವೆಲ್ ಮಾಡಲಿಕ್ಕೆ ನಮಗೆ 1.5 hour ಬೇಕಾಗುತ್ತೆ. therefore the answer for this question is 1.5 hour is the duration of the flight after reducing 200 km. This is what the solution for this problem. So just to save time ನಾನು ಇದನ್ನ ಮುಂದೆ ಫರ್ದರ್ ಸಾಲ್ವ್ ಮಾಡ್ದೇನೆ ನಿಮಗೆ ಫ್ಯಾಕ್ಟರ್ಸ್ ಕೊಟ್ಟು ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. Now we'll move on to the one more different kind of problem on the same concept. A motorboat whose speed is 11 km/h in still water and takes 2 hours 45 minutes to go 12 km upstream than to return downstream to the same point. ಅಂದರೆ ಈಗ ಅಪ್ಸ್ಟ್ರೀಮ್ ಡೌನ್ ಸ್ಟ್ರೀಮ್ ಅಂತ ಅಂದರೆ ಈಗ ನಾನು ಸೈಕಲಲ್ಲಿ ಅಪ್ ಹೋಗ್ತಾ ಇರ್ತೀನಿ, ಸಡನ್ ಆಗಿ ಅಪ್ ಸಿಕ್ಕಿದ್ರೆ ನಮ್ಮ ಸ್ಪೀಡ್ ಏನಾಗುತ್ತೆ, ನಾನು ಅಷ್ಟೇ ಎನರ್ಜಿ ಆಗ್ತಾ ಇದ್ರು ಸ್ಪೀಡ್ ಕಡಿಮೆ ಆಗುತ್ತೆ. ಅದೇ ಸಡನ್ ಆಗಿ ಡೌನ್ ಸಿಕ್ಬಿಟ್ರೆ ಅಷ್ಟೇ ನಾನು ಎನರ್ಜಿ ಆಗ್ತಿರ್ತೀನಿ, ಬಟ್ ಸ್ಪೀಡ್ ಏನಾಗುತ್ತೆ ಆಟೋಮೆಟಿಕ್ಕು ಜಾಸ್ತಿ ಆಗುತ್ತೆ. ಯಾಕೆಂದರೆ ಆ ಅಪ್ಪು ಮತ್ತು ಡೌನಲ್ಲಿರುವಂಥ ಸ್ಪೀಡು ಕೂಡ ಆ್ಯಕ್ಟ್ ಆಗ್ತಾ ಇರುತ್ತೆ. ಅದೇ ಥರ ಸ್ಟ್ರೀಮ್ ಅಂದರೆ ಹರಿಯೋ ನೀರು. ಈ ಬೋಟ್ ಹೋಗ್ಬೇಕಾದ್ರೆ ನೀರು ಹರಿಬೇಕಾದ್ರೆ ಆ ನೀರ್ ಜೊತೆಗೆ ಹೋದಾಗ ನಾವು ಸ್ಪೀಡ್ ಎಷ್ಟು ಸ್ಟಿಲ್ ವಾಟರ್ ಹೋಗೋ ಅಷ್ಟೇ ಪವರ್ ಇಲ್ಲಿ ಮೋಟರ್ ಜನರೇಟ್ ಮಾಡ್ತಾ ಇದ್ರು. ವಿ ಆರ್ ಗೋಯಿಂಗ್ ಟು ಗೆಟ್ ದ ಎಕ್ಸ್ಟ್ರಾ ಸ್ಪೀಡ್. ಸಿಮಿಲರ್ಲಿ ಫಾರ್ ದ ಅಪ್ಸ್ಟ್ರೀಮ್ ಡೆಫಿನೆಟ್ ಆಗಿ ಕಡಿಮೆ ಆಗೇ ಆಗುತ್ತೆ. ಅವನೇನು ಕೊಟ್ಬಿಟ್ಟಿದ್ದಾನೆ, ಗಿವನ್ ಸ್ಪೀಡ್ ಆಫ್ ಬೋಟ್ ಈಸ್ 11 km/h ಅಂತ ಕೊಟ್ಬಿಟ್ಟಿದ್ದಾನೆ. ಈಗ ನಾನೇನು ಮಾಡ್ತೀನಿ, ಸ್ಪೀಡ್ ಆಫ್ ಸ್ಟ್ರೀಮ್ ಅಂದರೆ ಹರಿಯೋ ನೀರನ್ನ ಸ್ಟ್ರೀಮ್ನ ಬಿ ಲೆಟ್ ದ ಸ್ಪೀಡ್ ಆಫ್ ನಾನು ತಗೋತಾ ಇದ್ದೀನಿ ಬಿ ಎಕ್ಸ್ km/h. ಈಗ ಸ್ಪೀಡ್ ಆಫ್ ಬೋಟ್ ಇನ್ ಡೌನ್ ಸ್ಟ್ರೀಮ್ ಅಲ್ಲಿ ಹೋದಾಗ ನನಗೆ 11 ಇತ್ತು, ಅದ್ರ ಜೊತೆಗೆ ಏನಾಗುತ್ತೆ ಎಕ್ಸು ವಾಟರ್ದು ಕೂಡ ಸ್ಟ್ರೀಮ್ದು ಕೂಡ ಏನಾಗುತ್ತೆ ಸೇರ್ಕೊಳ್ಳುತ್ತೆ. ಸಿಮಿಲರ್ಲಿ ಸ್ಪೀಡ್ ಆಫ್ ಬೋಟ್ ಇನ್ ಅಪ್ಸ್ಟ್ರೀಮ್, ಅದೇ ನಾನು ಅಪ್ಸ್ಟ್ರೀಮ್ಗೆ ಹೋದಾಗ ಇದ್ದಿದ್ದ 11 ಅಲ್ಲಿ ಆ ನೀರ್ದು ಎಷ್ಟಿತ್ತೋ ಅಷ್ಟು ಏನಾಗುತ್ತೆ ಕಡಿಮೆ ಆಗುತ್ತೆ. ನೋಡಿ ಈಗ ಟೈಮ್ ಟೇಕನ್ ಫಾರ್ 12 km ಅಪ್ಸ್ಟ್ರೀಮ್. ಈಗ ಅವನೇನು ಹೇಳಿದ್ದಾನೆ 12 km ಅಪ್ ಹೋಗಿ 12 km ಡೌನ್ ಬರೋಕ್ಕೆ 2 ಗಂಟೆ 45 ನಿಮಿಷ. ಅಂದರೆ ಟೈಮ್ ಫಾರ್ 12 km ಅಪ್ಸ್ಟ್ರೀಮ್ ಅಪ್ವರ್ಡ್ ಆರೋ ಮಾರ್ಕ್, ಟೈಮ್ ಫಾರ್ 12 km ಡೌನ್ ಸ್ಟ್ರೀಮ್ ಎರಡೂ ಇದಕ್ಕೆ ಸೇರಿ 12 ಎಷ್ಟು 2 hours
45 ಮಿನಿಟ್ಸ್ ತಗೋತಾ ಇದೆ. ಎಷ್ಟು ತಗೋತಾ ಇದೆ? 1 minute, will erase this. Yes, so 2 hour 45 minute. ಈಗ ನೋಡಿ, ಟೈಮ್ ಅಂದ್ರೆ ನಮಗೆ ಗೊತ್ತು, ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಇದು ಅಪ್ಸ್ಟ್ರೀಮ್ ಆದ್ರಿಂದ ಹೋಗ್ತಿರೋದು 12 ಕಿಲೋಮೀಟರ್. ಅಪ್ಸ್ಟ್ರೀಮ್ ಅಲ್ಲಿ ಸ್ಪೀಡ್ ಏನು? 11 - 6. ಇಲ್ಲೂ ಹೋಗ್ತಿರೋದು 12 ಕಿಲೋಮೀಟರ್. ಡೌನ್ ಸ್ಟ್ರೀಮ್ ಅಲ್ಲಿ ಸ್ಪೀಡ್ ಏನು? 11 + 6. ಸೊ 2 hour 45 minutes. 2 hour 45 minutes ನು ಅವರ್ ಕನ್ವರ್ಟ್ ಮಾಡಿದ್ರೆ 60/hour ಆಗುತ್ತೆ. ಸೊ 15 3s 15 4s ಅಂದ್ರೆ 2 + 3/4 ಆಯ್ತು. LCM ತಗೊಂಡ್ರೆ ಸೊ 4 2s 8 + 3 ಇಟ್ ಗಿವ್ಸ್ 11/4 hour. ಇಲ್ಲಿ 12 ಕಾಮನ್ ತಗೊಳ್ಳಿ. 1/11 - x ಬರುತ್ತೆ. 1/11 + x ಬರುತ್ತೆ ಇಸ್ ಈಕ್ವಲ್ ಟು 11/4. ಈಗ 12 ಕಾಮನ್ ತಗೊಳ್ಳೋಣ. ಸೊ 11 - x ಇಂಟು 11 + x ಆಗುತ್ತೆ. ಇಲ್ಲಿ ಮೇಲೆ ಏನು ಬರುತ್ತೆ? 11 + x ಪ್ಲಸ್ 11 - x ಇಸ್ ಈಕ್ವಲ್ ಟು 11/4. x ಮತ್ತೆ x ಕ್ಯಾನ್ಸಲ್ ಆಗುತ್ತೆ. ಸೊ now I am going to get 12 into 11 + 11 is 22 divided by 11 square minus x square by using the identity 11/4. 11 1s 11 2s. 24 divided by 121 minus x square is equal to 1/4. Multiply ಮಾಡೋಣ. 4 4s 16, 4 2s 8. 96 is equal to 121 minus x square. X square is equal to 121 minus 96. ಸೊ x square is equal to 11 ಅಲ್ಲಿ 6 ಹೋದ್ರೆ 5, 11 ಅಲ್ಲಿ 9 ಹೋದ್ರೆ 25. that can be written as 5 square. ಸೊ x is equal to 5 km/h. ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲಿ ನಮಗೆ ಮಿಡಲ್ ಟರ್ಮ್ ಬರದೇ ಇರೋದ್ರಿಂದ ಈಸಿಯಾಗಿ ನನಗೆ ಸ್ಪೀಡ್ ಸಿಗುತ್ತೆ. ಅಂದ್ರೆ ವಾಟ್ ಇಸ್ ದ ಸ್ಪೀಡ್ ಆಫ್ ಸ್ಟ್ರೀಮ್? ದಟ್ ಇಸ್ 5 km/h. So these are the few different questions I would like to share with you from the concept time, distance and speed. Similarly, in my next video, I am going to be ready with some other different kind of questions on the same concept, word problems on quadratic equation. Until that, practice ಮಾಡ್ತಾ ಇರಿ. All the best ಹೇಳ್ತಾ, we'll meet you in the next video. Thank you.